ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಜಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, ಚೀನಾ ಹತ್ತಿರ ಅತ್ಯಾಧುನಿಕ ಮಿಲಿಟರಿ ಡ್ರೋನ್ ಟೆಕ್ನಾಲಜಿ ಇದೆ ಅನ್ನೋದನ್ನು ಒಪ್ಪಿಕೊಳ್ಳೋದಾದರೆ ಆಗ ಭಾರತವು ಇಲ್ಲಿ ಯಾರಿಗೂ ಕಡಿಮೆ ಇಲ್ಲ. ಆಕ್ಚುಲಿ ಭಾರತವು ಇಲ್ಲಿ ಚೀನಾಕ್ಕಿಂತ ಒಂದು ಹೆಜ್ಜೆ ಮುಂದೆನೇ ಯೋಚನೆ ಮಾಡ್ತಾ ಇದೆ. ಇತ್ತೀಚೆಗೆ ನಮ್ಮ ಡಿಫೆನ್ಸ್ ಏಜೆನ್ಸಿಯು ಆಂಟಿ ಡ್ರೋನ್ ಸಿಸ್ಟಮ್ ಅನ್ನೋ ಹೆಸರನ್ನ ತನ್ನ ಹೊಸ ಅತ್ಯಾಧುನಿಕ ಸಿಸ್ಟಮ್ನ ಮೇಲೆ ಕೆಲಸ ಮಾಡುತ್ತಿದೆ. ಹಾಗೂ ಈ ಸಿಸ್ಟಮ್ ಅಲ್ಲಿ ನಮ್ಮ ಎಲ್ಲ ಆರ್ಮ್ಡ್ ವೆಹಿಕಲ್ಸ್ ಅನ್ನ ಅಲ್ಲಿ ಫಿಟ್ ಮಾಡಲಾಗುವುದು. ಯಾಕಂದ್ರೆ ಇದರಿಂದ ನಾವು ಚೀನಾದ ಡ್ರೋನ್ಗಳ ಗುರಿ ತಪ್ಪಿಸಬಹುದು. ನಮ್ಮ ಇಂಡಿಯನ್ ಆರ್ಮಿಯು ರಷ್ಯಾ ಹಾಗೂ ಉಕ್ರೇನ್ ವಾರಿಂದ ಎಲ್ಲವನ್ನ ಕಲಿತು ಎಂತೆಂಥ ಹೊಸದಾದ ಇನ್ನೋವೇಟಿವ್ ಟೆಕ್ನಾಲಜಿಯನ್ನು ತಗೊಂಡು ಬರೋದ್ರಲ್ಲಿ ಈಗ ನಿರಂತರವಾಗಿದ್ದಾರೆ. ಇಂಡಿಯನ್ ಮಿನಿಸ್ಟರ್ ಆಫ್ ಡಿಫೆನ್ಸ್ ಅವರು ನಮ್ಮ ಆರ್ಗನೈಸ್ನ ಮುಂದೆ ಒಂದು ಹೊಸ ಚಾಲೆಂಜನ್ನು ಕೊಟ್ಟಿದ್ದಾರೆ. ಅವ್ರಿಗೇನು ಹೇಳಿದ್ದಾರೆ ಅಂದರೆ, ಎಂಥ ಒಂದು ಆಂಟಿ ಡ್ರೋನ್ ಸಿಸ್ಟಮನ್ನು ನೀವು ಡಿಸೈನ್ ಮಾಡಬೇಕಪ್ಪ ಅಂತಂದರೆ ಸ್ಪೆಸಿಫಿಕಲಿ ಅವುಗಳು T-72, T-90, BMP ಆ್ಯಂಡ್ ಅರ್ಜುನ್ ಟ್ಯಾಂಕ್ಸಲ್ಲಿ ಫಿಟ್ ಆಗಬೇಕು. ಹಾಗೂ ಈಗ ಇದರ ವಿಶೇಷತೆ ಏನು ಇದೆ ಅನ್ನೋದನ್ನು ನಿಮ್ಗೆ ಹೇಳಲಿದ್ದೇನೆ. ಸೊ ಗೆಳೆಯರೆ, ಮೊಟ್ಟ ಮೊದಲಿಗೆ ಈ ಸಿಸ್ಟಮ್ ಎಷ್ಟೊಂದು ಕೆಪೇಬಲ್ ಆಗಿರಲಿದೆ ಅಂದರೆ, ಇದು ಶತ್ರುಗಳ ಡ್ರೋನ್ಗಳನ್ನು 5 ಕಿಲೋಮೀಟರ್ ದೂರದಿಂದಲೇ ಐಡೆಂಟಿಫೈ ಮಾಡಲಿದೆ. ಹಾಗೂ ಇದರಲ್ಲಿ ಡಿಟೆಕ್ಷನ್ ಮೆಕ್ಯಾನಿಸಮ್ ಅನ್ನು ಬಹಳ ಸೆನ್ಸಿಟಿವ್ ಹಾಗೂ ರಿಲಯಬಲ್ ಮಾಡಲಾಗುವುದು. ಇನ್ಫ್ಯಾಕ್ಟ್ ಈ ಸಿಸ್ಟಮ್ ಎಷ್ಟೊಂದು ಅಡ್ವಾನ್ಸ್ಡ್ ಆಗಿರಲಿದೆ ಅಂದರೆ, ಇದು ಫ್ರೆಂಡ್ಲಿ ಹಾಗೂ ಹಾಸ್ಟೈಲ್ UAVsನ ವ್ಯತ್ಯಾಸವನ್ನು ಕೂಡ ಹೇಳ್ತದೆ. ಅವುಗಳನ್ನು ಟ್ರ್ಯಾಕ್ ಮಾಡಿ ತೋಪುಗಳಿಂದ ನೇರವಾಗಿ ಫೈರ್ ಮಾಡಿಬಿಡ್ತದೆ. ಡಿಫೆನ್ಸ್ ಎಕ್ಸ್ಪರ್ಟ್ಸ್ನ ಅನುಸಾರ ಈ ಆಂಟಿ ಡ್ರೋನ್ ಸಿಸ್ಟಮನ್ನು ಅಡ್ವಾನ್ಸ್ಡ್ ಟ್ರ್ಯಾಕಿಂಗ್ ಅಲ್ಗೋರಿದಮ್ಸಿಂದ ಲೆಸ್ ಮಾಡಲಾಗುವುದು. ಇದರಲ್ಲಿ ಸೆನ್ಸರ್ ಫ್ಯೂಷನ್ ಟೆಕ್ನಿಕ್ಸ್ ಅನ್ನ ಉಪಯೋಗಿಸಲಾಗುವುದು. ಯಾಕಂದ್ರೆ ಈ UAV ಅನ್ನ ರಿಯಲ್ ಟೈಮಲ್ಲಿ ಲೈವ್ ಟ್ರ್ಯಾಕ್ ಮಾಡುವುದಕ್ಕಾಗಿ. ಹಾಗೂ ಇದರ ಎಲ್ಲಕ್ಕಿಂತ ಅತ್ಯಾಧುನಿಕ ಫೀಚರ್ ಅಂದರೆ, ಶತ್ರುಗಳ ಡ್ರೋನ್ ಸಿಸ್ಟಮ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಇದು ಜಾಮ್ ಮಾಡಿಬಿಡ್ತದೆ. ಜೊತೆಗೆ ಕಮ್ಯುನಿಕೇಶನ್ ಲಿಂಕ್ ಹಾಗೂ ಆಕಾಶದಲ್ಲಿ ಹಾರುತ್ತಿರುವಂತಹ ಚೀನಾದ UAVs ಡ್ರೋನ್ಗಳಿಗೆ ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡುವುದಕ್ಕೆ ಅವುಗಳಿಗೆ ಆಗುವುದಿಲ್ಲ. ಇದು ಕೇಳೋದ್ರಲ್ಲಿ ಎಷ್ಟು ಸುಲಭವಾಗಿ ಅನ್ನಿಸ್ತಾ ಇದೆ, ಅಷ್ಟೇ ಆ್ಯಕ್ಚುಲ್ ಆಗಿ ಮಾಡುವುದಕ್ಕೆ ಡಿಫಿಕಲ್ಟ್ ಆಗಿದೆ. ಆದರೆ ನಮ್ಮ ಹತ್ತಿರ ವರ್ಲ್ಡ್ನ ಒನ್ ಆಫ್ ದ ಬೆಸ್ಟ್ ಇಂಜಿನಿಯರ್ಸ್, ಸೈಂಟಿಸ್ಟ್, ಸಾಫ್ಟ್ವೇರ್ ಡೆವಲಪರ್ಸ್, ರಿಸರ್ಚರ್ಸ್ ಹಾಗೂ ಇಂಥ ಒಂದು ಹೊಸ ಇನ್ನೋವೇಷನ್ಗಾಗಿ ಕೆಲಸ ಮಾಡುವಂತಹ ಸ್ಟಾರ್ಟಪ್ಗಳ ಒಂದು ಟೀಮು ಕೂಡ ಇದೆ. ಸೊ ಅದಕ್ಕಾಗಿ ಗೆಳೆಯರ, ಭಾರತದ ಈ ಬ್ರಹ್ಮಾಸ್ತ್ರಕ್ಕಾಗಿ ಒಂದು ಲೈಕ್ ಅಂತೂ ಅವಶ್ಯಕತೆ ಇದೆ. ಹಾಗೂ ಜೊತೆಗೆ ಕಾಮೆಂಟಲ್ಲಿ ಜೈ ಹಿಂದ್ ಬರೆಯೋದನ್ನು ಮರೆಯದಿರಿ.